ಅಂಕೋಲಾದ ಕರ್ನಾಟಕ ಸಂಘ ಮತ್ತು ದೀನಬಂಧು ಸಪಗಾಂವ್ಕರ ದತ್ತಿನಿಧಿ ಸಮಿತಿ ವತಿಯಿಂದ ಅಂಕೋಲಾ ಪಟ್ಟಣದ ನಾಡವರ ಸಭಾಭವನದಲ್ಲಿ ದತ್ತಿನಿಧಿ ಉದ್ಘಾಟನೆ ಮತ್ತು ಪ್ರಶಸ್ತಿ ಸಮಾರಂಭ ಜರುಗಿತು. ಪ್ರಶಸ್ತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಶಿಕ್ಷಣ ಸಚಿವನಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಮತ್ತು ಹಲವಾರು ಯಶಸ್ವಿ ಯೋಜನೆಗಳನ್ನು ತರಲು ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಹಿನ್ನೆಲೆ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳ ಅನುಭವಗಳೇ ಕಾರಣ ಎಂದರು. ಸಪಗಾಂವ್ಕರ್ ಅವರ ಹೆಸರಿನಲ್ಲಿ ಸ್ಥಾಪಿಸಿದ ದತ್ತಿ ನಿಧಿಯಿಂದ ಸಾಮಾಜಿಕ ಪ್ರಗತಿಗೆ ಪೂರಕವಾದ ಕಾರ್ಯ ನಡೆಯಲಿ. ದತ್ತಿ ನಿಧಿಗೆ ನೀಡುವ ಹಣ ಯೋಗ್ಯ ಪರೋಪಕಾರ ಕಾರ್ಯಕ್ಕೆ ಬಳಕೆಯಾಗಲಿದೆ ಎಂದ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ತಾಯಿಯ ಸ್ಮರಣಾರ್ಥ ಸ್ಥಾಪಿಸಿದ ಅವ್ವ ಸೇವಾ ಟ್ರಸ್ಟ್ ವತಿಯಿಂದ 10,000ಗಳನ್ನು ದತ್ತಿ ನಿಧಿಗೆ ನೀಡಿದರು. ಇವತ್ತು ಇವರ ಸ್ನೇಹ ಮಾಡಿದ್ರೆ ನಮಗೇನು ಲಾಭ ಆಗ್ತಿದೆ ಅನ್ನೋದನ್ನು ವಿಚಾರ ಮಾಡ್ತಿರ್ತಾರೆ. ಕಾಲ ಬದಲಾದಂಗೆ ಅವತ್ತು ರಾಜಕೀಯದಲ್ಲಿದ್ದಂಥವರು ಮಂತ್ರಿಗಳಿರ್ಬೋದು, ಸಭಾಪತಿಗಳಿರ್ಬೋದು, ಉಪಸಭಾಪತಿಗಳಿರ್ಬೋದು, ಅವ್ರು ಯಾರೇ ಇದ್ದರು ಅವ್ರು ಫೋಟೋ ನೋಡಿಕೊಂಡೆ ಸಣ್ಣ ನೆನಪಾದಾಗ ಆ ಕ್ಷಣದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೂಪಾಯಿ ಆಗಿದ ನಂತರ ಒಂದು ಹೋಲಿಕೆ एकदम ಯಾಕೋ ಒಂದು ಸೆಕೆಂಡ್ ನಡೆದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಾಯಿತು. ಅಂದರೆ ಹೋಗಿ ಅದರಿಂದ ಏನು ಫಲ ಅನ್ನೋದನ್ನು ವಿಚಾರ ಮಾಡಿದರೆ ನಮ್ಮ ಜೀವಿತಾವಧಿಯಲ್ಲಿ ಏನಾದರೂ ನಾವು ಮಾಡಿದರೆ ನಮಗೆ ಪ್ರಾಣಿಗಳಿಗೆ ಏನಾಗ್ತಿರುವುದು ಅಂತ. ಸಪಗಾಂವ್ಕರ್ ದತ್ತಿ ನಿಧಿ ಸಮಿತಿ ಅಧ್ಯಕ್ಷ ಕೆವಿ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕರ್ನಾಟಕ ಸಂಘದ ಸ್ಥಾಪಕ ಅಧ್ಯಕ್ಷ ದೀನಬಂಧು ಸಪಗಾಂವ್ಕರ್ ಅವರನ್ನು ಶಾಶ್ವತವಾಗಿ ನೆನೆಯಬೇಕು ಎನ್ನುವ ಉದ್ದೇಶದಿಂದ ದತ್ತಿ ನಿಧಿ ಸ್ಥಾಪಿಸಲಾಗಿದೆ. ಸಪಗಾಂವ್ಕರ್ ಹೆಸರಿನಲ್ಲಿ ಪ್ರತಿ ವರ್ಷ ಶಿಕ್ಷಣ, ಸಾಹಿತ್ಯ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಮಿತಿಯ ನಿರ್ಣಯದಂತೆ ಪ್ರಶಸ್ತಿ ನೀಡಲಾಗುವುದು ಎಂದು ಹೇಳಿದರು. ಜಾನಪದ ವಿದ್ವಾಂಸ ಡಾಕ್ಟರ್ ಎನ್.ಆರ್. ನಾಯಕರಿಗೆ ಸಪಗಾಂವ್ಕರ್ ದತ್ತಿ ನಿಧಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಂತರ ಮಾತನಾಡಿದ ಡಾಕ್ಟರ್ ಎನ್.ಆರ್. ನಾಯಕ್, ಸಪಗಾಂವ್ಕರ್ ಜಗತ್ತಿನ ದೀಪಸ್ತಂಭ. ಅವರ ಹೆಸರಿನ ಪ್ರಶಸ್ತಿಯಿಂದ ನನ್ನ ಗೌರವ ಇಮ್ಮಡಿಯಾಗಿದೆ. ಶಕ್ತಿ ಕವಿ ರನ್ನನ ನಾಡಿನಿಂದ ಬಂದಿದ್ದರಿಂದ ಹೊರಟ್ಟಿಯವರು ಶಕ್ತಿಯುತವಾಗಿ ಶಿಕ್ಷಕರ ಧ್ವನಿಯಾಗಿದ್ದಾರೆ ಎಂದು ಹೇಳಿದರು. ಸಪಗಾಂವ್ಕರ್ ದತ್ತಿ ನಿಧಿ ಸಮಿತಿ ಗೌರವಾಧ್ಯಕ್ಷ ಶಾಂತಾರಾಮ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮೊದಲ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಸಪಗಾಂವ್ಕರ್ ಉತ್ತರ ಕನ್ನಡ ಜಿಲ್ಲೆಯ ಕುಲಪುರೋಹಿತ ಎಂದು ಹೇಳಿದರು. ಸಪಗಾಂವ್ಕರ್ ಮೊಮ್ಮಗ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪ್ರದೀಪ್ ಕೃಷ್ಣದೇವ್ ಗಾಂವ್ಕರ್ ಮಾತನಾಡಿ, ಸಪಗಾಂವ್ಕರ್ ಕುಟುಂಬದವನಾಗಿದ್ದಕ್ಕೆ ಹೆಮ್ಮೆ ಇದೆ. ಕೆಲವರು ಅಜ್ಜನನ್ನು ದೇವರೆಂದು, ಸಜ್ಜನ ಪುರುಷ ಎಂದು ಭಾವಿಸಿದ್ದಾರೆ ಎಂದರು. ಬಹುಶಃ ಗಾಂವ್ಕರ್ ಹೇಳದೇ ಇದ್ರೆ ನಾನು ಶಾಂತಿ ನಾಯಕರ ಮದುವೆ ಆಗೋದಿಲ್ಲ. ಅದೇ ನೋಡೋಣ, ಇಡೀ ಭಾರತ ದೇಶದ ಅಲ್ಲ, ಭಾರತ ಜಗತ್ತಿನ ದೀಪಸ್ತಂಭ. ಆ ದೀಪಸ್ತಂಭದ ಹೆಸರಿನಲ್ಲಿ ಒಡಮಾಡಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ನನ್ನಂಥವನಿಗೆ ನೀಡಿ ನನ್ನ ಘನತೆಯನ್ನು ನೀವು ಮೆರೆದಿದ್ದೀರಿ. ಯಾರು ಒಂದು ನನ್ನ ಬಗ್ಗೆ ಇನ್ನೊಂದು ದೊಡ್ಡ ದೀರ್ಘ ಬಗ್ಗೆ ಯಾರು ಬಗ್ಗೆ ನಿರ್ಕ್ಷಿತ ಗಂಭೀರವರವನು ನಿರಸ್ತಧರವನು ಕೇಳು ಆ ನೀರೊಳಗಿದ್ದು ನೆನಪನ್ನು ರಗಪತ ನೀರಿನಲ್ಲಿದ್ದುಕೊಂಡು ಕರ್ನಾಟಕ ಸಂಘ ತನ್ನದೇ ಆದ ಕಟ್ಟಡವನ್ನು ಹೊಂದಿದೆ. ಅದರ ಹೆಸರು ಕನ್ನಡ ಭವನ. ಆ ಕನ್ನಡ ಭವನದ ಮೊದಲ ಮಹಡಿಯ ಕಟ್ಟಡವನ್ನು ಉದ್ಘಾಟಿಸುವುದಕ್ಕಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗದ ನಿರ್ದೇಶಕರಾದ ಮಾನ್ಯ ಪಾರ್ವಮನೆಯವರು, ಎಸ್.ವಿ. ನಾಯ್ಕ್ ಪಾರ್ವಮನೆಯವರು ಆಗಮಿಸಿದರು.
ತಾಲೂಕಿಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ಕಲಾ ವಿಭಾಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಗಸೂರಿನ ಅನುಪಮಾ ಈಶ್ವರ್ ಗೌಡ ಮತ್ತು ಕವನ್ ಶಂಕರ್ ಗೌಡ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂಕೋಲಾದ ಸರಿತಾ ಎಸ್ ಗೌಡ, ವಾಣಿಜ್ಯ ವಿಭಾಗದಲ್ಲಿ ಹಿಮಾಲಯ ಪಿಯು ಕಾಲೇಜಿನ ಸಂಬ್ರತಾ ರಾಯ್ಕರ್ ಮತ್ತು ಅಕ್ಷತಾ ಶೆಟ್ಟರಿಗೆ, ವಿಜ್ಞಾನ ವಿಭಾಗದಲ್ಲಿ ಜಿಸಿಪಿಯು ಕಾಲೇಜಿನ ಮಾನ್ಯ ಮಂಜುನಾಥ್ ನಾಯ್ಕ್ ಮತ್ತು ಹಿಮಾಲಯ ಪಿಯು ಕಾಲೇಜಿನ ಶ್ರೇಯಾ ನಾಯ್ಕರಿಗೆ ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಯಿತು. ಕರ್ನಾಟಕ ಸಂಘದ ಖಜಾಂಚಿ ಎಸ್ಆರ್ ನಾಯಕ್, ಉಪಾಧ್ಯಕ್ಷೆ ಹೊನ್ನಮ್ಮ ನಾಯಕ್ ವೇದಿಕೆಯಲ್ಲಿದ್ದರು. ಸ.ಪ. ಗಾಂವ್ಕರ್ ಕುರಿತು ಸಾಹಿತಿ ಶಾಂತಾರಾಮ್ ನಾಯಕ್ ರಚಿಸಿದ ಹಾಡನ್ನು ಜಿಆರ್ ನಾಯಕ್ ಪ್ರಸ್ತುತಪಡಿಸಿದರು. ಪ್ರವೀರ್ ನಾಯಕ್ ಪ್ರತಿಭಾ ಪುರಸ್ಕಾರದ ಯಾದಿಯನ್ನು ವಾಚಿಸಿದರು. ಶ್ರೀಧರ್ ನಾಯಕ್ ದಾನಿಗಳ ಹೆಸರು ವಾಚಿಸಿದರು. ಶಿಕ್ಷಕ ರಾಜೇಶ್ ನಾಯಕ್ ಸುರ್ವೆ, ವಿಠಲ್ ದಾಸ್ ಕಾಮತ್, ಪ್ರಭಾಕರ್ ಬಂಟ್, ಸುಖದ್ ನಾಯಕ್, ಕರ್ನಾಟಕ ಸಂಘ ಮತ್ತು ಸ.ಪ. ಗಾಂವ್ಕರ್ ದತ್ತಿ ನಿಧಿ ಸಮಿತಿಯ ಕಾರ್ಯದರ್ಶಿ, ಉಪನ್ಯಾಸಕ ಮಹೇಶ್ ನಾಯಕ್, ತಾಲೂಕಿನ ಸಾಹಿತಿಗಳು, ಉಪನ್ಯಾಸಕರು, ಸಾಹಿತ್ಯ ಪ್ರೇಮಿಗಳು ಮತ್ತು ವಿದ್ಯಾರ್ಥಿಗಳು ಇದ್ದರು. ಮಾರುತಿ ಹರಿಕಾಂತ್, ನುಡಿಸಿರಿ ನ್ಯೂಸ್, ಅಂಕೋಲಾ.